ಮಮ್ಮಿ ನಾ ಎಕ್ಸ್ಟ್ರಾ ಕ್ಲಾಸಿಗೆ ಹೋಗಿ ಬರ್ತೀನಿ. ನಾ ಹಿಂದೆ 20 ವರ್ಷ ಎಕ್ಸ್ಟ್ರಾ ಕ್ಲಾಸ್ ಹೋಗಿದ್ಕ ನೀ ಹುಟ್ಟಿ, ಈಗ ನೀ ಹೋಗಿ ಯಾರಿಗೆ ಹುಟ್ಟಿಸ್ತಿ? ಮುಚ್ಕೊಂಡು ಮನೆಗೆ ಬೋಸಡಿ. ವೇದಿಕೆ ಮೇಲೆ ಅನೇಕ ಜನ ನಾಯಕರುಗಳಿದ್ದಾರೆ. ಯಾರ ಹೆಸರು ತಗೊಳಕ್ ಹೋಗಲ್ಲ ನಾನು. ಅಲ್ಲ ಬಿಜೆಪಿನ ನೀನು? ರಾಹುಲ್ ಗಾಂಧಿ ಅವರು ಯುವಕರಲ್ಲಿ ಹೊಸ ನಾಯಕತ್ವ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಬೆಳಿಬೇಕು ಅಂತ ಎಲೆಕ್ಷನ್ ಸಿಸ್ಟಮ್ ಅನ್ನ ತಂದ್ರು. ಸರಿ ಬಿಡು. ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮನ್ನ ಎಲ್ಲಾರನ್ನೂ ಕೂಡ ಸಮಾಜಗಳ ಮೇಲೆ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಇವ್ರು ಹಿಂದೂ, ಇವ್ರು ಮುಸ್ಲಿಂ, ಇವ್ರು ಕ್ರಿಶ್ಚಿಯನ್, ಇವ್ರು ಮರಾಠಿ, ಇವ್ರು ಕನ್ನಡ, ಇವ್ರು ಹಿಂದಿ ಅಂತ. ಶಬ್ಬಾಸ್ ಬೇಟಾ. ನಾವ್ ಯಾರು ಈ ಪಕ್ಷಕ್ಕೆ? ಎಂತೆಂತ ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿದಂತ ತ್ಯಾಗ, ಮಹಾತ್ಮ ಗಾಂಧೀಜಿಯವರಿಂದ ತೆಗೆದುಕೊಂಡ್ರೆ ನಾವು ಮಾಡಿದಂತ ಕಾಂಗ್ರೆಸ್ಸಿಗರು ಮಾಡಿದಂತ ತ್ಯಾಗ. ನೆಹರೂರವರು ತನ್ನ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಬರ್ಕೊಟ್ಬಿಟ್ರು. ಅವ್ರ ತಂದೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಬರ್ಕೊಟ್ರು. ಇವತ್ತೇನಿದೆ ಗಾಂಧಿ ಕುಟುಂಬದ ಆಸ್ತಿ? ಇರಕ್ ಮನೆ ಇಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿಗೆ ಒಂದು ಮನೆ ಇಲ್ಲ, ಸೋನಿಯಾ ಗಾಂಧಿಗೆ ಒಂದು ಮನೆ ಇಲ್ಲ. ಆ ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ಬಂದಿದೆ. ಕಾಂಗ್ರೆಸ್ನ ಆಸ್ತಿ ನೀವೆಲ್ಲ ಸಣ್ಣ ಪಣ್ಣ ಮೆಂಬರ್ಗೆ ದುಡ್ಡು ಕೊಟ್ಟಿದ್ರಲ್ಲ, 10 ರೂಪಾಯಿ, ಅದನ್ನು ಕೂಡ ಇವತ್ತು ಫ್ರೀಸ್ ಮಾಡಿ ಇವತ್ತು ಇಟ್ಕೊಂಡಿದ್ದಾರೆ. ಆದ್ರೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಅಮ್ಮ ಅಂಗಡಿಗೆ ಹೋಗಿ ಇನ್ನೊಂದು ಬೆಡ್ ತರೋಣ ನಡಿ. ಯಾಕೋ ಪುಟ್ಟ ಏನಾಯ್ತು? ನಿನ್ನೆ ಜಾಗ ಇಲ್ದೆ ಅಪ್ಪ ನಿನ್ ಮೇಲೆ ಮಲ್ಗಿದ್ರಲ್ಲ, ಅದಕ್ಕೆ ಮತ್ತೊಂದು ಬೆಡ್ ತರೋಣ ನಡಿ. ಏನ ಕೆಪರ್ದುಲ್ಲೇ? ಟಿಪ್ಪು ಮೈಸೂರು ರಾಜ್ಯದ ರಾಜನಾಗಿದ್ದಂಥವ್ರು. ಅವ್ರ ತಂದೆ ಹೈದರಾಲಿನೂ ಕೂಡ ರಾಜನಾಗಿದ್ದವರು. ಬಸವಣ್ಣ ಏನ್ ಮಾಡ್ದ ಸಮಾನವಾಗಿರೋಣ ಅಂತೇಳಿ ಅನುಭವ ಮಂಟಪ ಮಾಡಿದ್ದ. ನಿಂದ ಒಂದು ಜನ್ಮ. ಹೃದಯ ಬಗದ್ರೆ ಒಂದ್ ಕಡೆ ಶ್ರೀರಾಮ, ಮತ್ತೊಂದ್ ಕಡೆ ಮೋದಿ. ಇದು ನನ್ನ ಜೀವನದಲ್ಲ ತಗೊಂಡಿರಂತ ಸಿದ್ಧಾಂತ. ಯಡಿಯೂರಪ್ಪನವರ ಹೃದಯ ಬಗದ್ರೆ 2 ಮಕ್ಕಳು ಒಂದ್ ಕಡೆ, ಮತ್ತೊಂದ್ ಕಡೆ ಶೋಭಕ್ಕ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅಕ್ರಮ ಸಂಬಂಧ. ನಿನ್ಗೆ ಒಳ್ಳೇದಾಗ್ತದೆ? ನಿನ್ಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ಸರ್, ನಮಗ್ ಸ್ವಲ್ಪ ಲೋನ್ ಬೇಕಿತ್ತು. ಪಾನ್ ನಂಬರ್ ಕೊಡಿ, ಸಿವಿಲ್ ಚೆಕ್ ಮಾಡ್ತೀನಿ. ತಗೊಳ್ಳಿ ಸರ್. ಇಲ್ಲ, ನಿಮಗ್ ಲೋನ್ ಕೊಡಕ್ಕಾಗಲ್ಲ. ಆಲ್ರೆಡಿ ನಿಮ್ ಲೋನ್ ಇದೆ. ಇಲ್ಲ ಸರ್, ನಮ್ದು ಯಾವ್ದು ಲೋನ್ ಇಲ್ಲ. ನೀವು ಮಾಡದೇ ಇರ್ಬೋದು, ಆದ್ರೆ ಸಿದ್ದರಾಮಯ್ಯ ನಿಮ್ ತಲೆ ಮೇಲೆ 28,000 ಲೋನ್ ಮಾಡವನೆ. ಹಾಗಾಗಿ ಲೋನ್ ಕೊಡಕ್ಕಾಗಲ್ಲ ನಿಮ್ಗೆ. ಅಯ್ಯೋ ಶಿವನೇ. ಗೂಗಲ್ ಮನೇಲೆ ಕುತ್ಕೊಂಡ್ ಜಾಸ್ತಿ ಹಣ ಸಂಪಾದನೆ ಮಾಡೋದು ಹೇಗೆ? ಒಂದ್ ಎಣ್ಣೆ ಮತ್ತೆ ಚಾಪೆ ತಕ್ಕೋ, ಉಲ್ಟಾ ಮಲ್ಕೊಂಡ್ ತೀಕಾ ಹೊಡಿಸ್ಕೋ. ತಗಡೆ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು, ಬೈಬಲ್ಲು ಎಲ್ಲರೂ ಇದ್ದಾರೆ. ಇವನು ಯಾವ ಸೀಮೆ ಶಿಕ್ಷಣ ಸಚಿವಾರಿ? ಕುರಾನ್ ಬೈಬಲ್ ಬರ್ದಿದ್ದು ಅಂಬೇಡ್ಕರ್ ಅಲ್ಲಯ್ಯ. ಅಂಬೇಡ್ಕರ್ ಬರ್ದಿದ್ದು ಸಂವಿಧಾನ. ಅಷ್ಟು ಗೊತ್ತಿಲ್ದಿರೋ ನೀನು ಯಾವ ಸೀಮೆ ಶಿಕ್ಷಣ ಸಚಿವನ? ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಾನು, ಬೈಬಲ್ಲು ಎಲ್ಲರೂ ಇದ್ದಾರೆ. ಸಲಾಂ ಅಲೈಕುಂ ಸಿದ್ದರಾಮಯ್ಯ ಸಾಬ್. ನಮಗೆ ಮಸೀದಿ ಕಟ್ಟೋಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಸಾಬ್. 4,000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರ ಇಲಾಖೆಗೆ ಖರ್ಚು ಮಾಡಬೇಕು ಅಂತ. ನಮಸ್ಕಾರ ಸಿದ್ದರಾಮಯ್ಯನವರೇ. ಈ ವರ್ಷ ಮಳೆ ಬೆಳೆ ಇಲ್ಲದೆ ಬರ ಬಂದು ರೈತರೆಲ್ಲ ಕಂಗಾಲಾಗಿದ್ದೀವಿ. ತಾವು ದೊಡ್ಡ ಮನ್ಸು ಮಾಡಿ ಬರ ಪರಿಹಾರ ಘೋಷಣೆ ಮಾಡಿದ್ರೆ ನಿಮಗ್ ಪುಣ್ಯ ಬರುತ್ತೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ರಾತ್ರಿಯಿಂದ ದೇವ ಒಂದೇ ಬೇದಿ, ಏನ್ ಮಾಡೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಯಾರಾದ್ರೂ ಸ್ವಲ್ಪ ORS ತಂದು ಕಟ್ಟಿದಿದ್ರೆ ನನ್ಗೆ ಚೆನ್ನಾಗಿರೋದು ಫ್ರೆಂಡ್ಸ್. ಒಂದೇ ಬೇದಿ ರಾತ್ರಿಯಿಂದ, ಬ್ಯಾಕ್ ಟು ಬ್ಯಾಕ್ ಬೇದಿ.
ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು ಆಯ್ತಾ. ನನಗ್ ಆತರ ಇನ್ ಕೇಸ್ ನಿಮ್ಮಮ್ಮ ನಿಮ್ಮನ್ ಮಾಡಿದ್ರೆ ಪ್ರೀತಿ, ಅದೇ ನಾನ್ ನಿಮ್ಮನ್ ಮಾಡಿದ್ರೆ ಲವ್. ನಾನು ನಿನಗ್ ಮಾಡಿದ್ರೆ ಈಗ ಜೋಕ್ಸ ಹೇಳು ಏನು ಜಗವೇ ಇದು ರಣರಂಗ, ಬಿಚ್ಚು ನಿನ್ನ ಒಳಗಿನ ಲಂಗ, ಲಂಗದೊಳಗೆ ಬಿಡುವನು ದೊಡ್ಡದೊಂದು ಲಿಂಗ, ಲಿಂಗದೊಳಗೆ ಬರುವನೇ ಮರಿಮಂಗ, ಜಗ್ಗಿಸಿ ಹೊಡಿವೋ ಜಗತ್ತು ಗುರುವೆ, ತಳ ಮುಟ್ಟಿ ಪಾತಾಳ ತೋಚಿ ಬರಲಿ, ಎಚ್ಚೆತ್ಕೊಡೆ ಪುಣ್ಯಾತ್ಕಿಚ್ಚಿ ನೆಲ ತಣ್ಣಗಿರಲಿ, ಒತ್ತೊಟ್ಟೊಡೆಯೋ ಒಡೆರಾಯನೆ ಒಂದಾಗಿ ಬರಲಿ. ಹಲೋ, ಕಸ್ಟಮರ್ ಕೇರಾ? ಹಾ, ಕಸ್ಟಮರ್ ಕೇರ್ ಹೇಳಿ. ನನ್ನ ಫ್ರೆಂಡ್ ಸಿಮ್ ನುಂಗಿದಾನೆ. ಅದಕ್ಕೆ ನಾನೇನ್ ಮಾಡ್ಲಿ? ಅವನೇನಾದ್ರೂ ಮಾತಾಡಿದ್ರೆ ಕರೆನ್ಸಿ ಕಟ್ ಆಗತ್ತಾ? ನೀವೆಲ್ಲ ಹಿಂದೂಗಳಾಗಿದ್ದು ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀರಾ? ಹಾಗಾದ್ರೆ ನನ್ನ ಕೆಲವೊಂದು ಸರಳ ಪ್ರಶ್ನೆಗೆ ಉತ್ತರಿಸಿ. ನಮ್ಮ ಭಾರತ ಸಂವಿಧಾನದ ಪ್ರಕಾರ ನಡೆಯುತ್ತಿದೆ ಎಂದಾದರೆ ಭಾರತದಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಅವಶ್ಯಕತೆ ಏನು? ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರ ಎಂದಾದರೆ ಅಲ್ಪಸಂಖ್ಯಾತ ಕಮಿಷನ್ ನ ಅವಶ್ಯಕತೆ ಏನು? ನಮ್ಮ ಭಾರತದಲ್ಲಿ ಹಿಂದೂ ದೇವಾಲಯಗಳ ಹಣವನ್ನ ಎಲ್ಲಾ ಧರ್ಮದ ಅಭಿವೃದ್ಧಿಗೆ ಬಳಸಲಾಗುತ್ತೆ ಎಂದಾದರೆ ಅನ್ಯ ಧರ್ಮದ ಪ್ರಾರ್ಥನಾ ಮಂದಿರದ ಹಣ ಬಳಸುವುದಿಲ್ಲ ಯಾಕೆ? ನಮ್ಮ ಭಾರತದಲ್ಲಿ ಮುಸಲ್ಮಾನರ ಏಳಿಗೆಗೆ ವಕ್ಫ್ ಬೋರ್ಡ್ ರಚನೆ ಮಾಡಲಾಗಿದೆ. ಹಾಗಾದ್ರೆ ಹಿಂದೂಗಳ ಏಳಿಗೆಗೆ ಹಿಂದೂ ಸನಾತನ ಬೋರ್ಡ್ ಸ್ಥಾಪಿಸಿಲ್ಲ ಯಾಕೆ? ಇವೆಲ್ಲ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದೆಯಾ? 1947ರಂದು ಅಖಂಡವಾಗಿದ್ದ ಭಾರತ ಇಬ್ಬಾಗ ಆಗಿದ್ದೇ ಧರ್ಮದ ಆಧಾರದ ಮೇಲೆ. ಮುಸಲ್ಮಾನರಿಗೆಂದೇ ಪಾಕಿಸ್ತಾನ ಬಿಟ್ಟುಕೊಡಲಾಯಿತು. ಆದ್ರೆ ಭಾರತದಲ್ಲಿ ಇಂದಿಗೂ ಹಿಂದೂಗಳಿಗೆ ಯಾವುದೇ ವಿಶೇಷ ಕಾನೂನು ಇಲ್ಲ. ಸ್ವಾತಂತ್ರ್ಯ ನಂತರದಲ್ಲಿ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷ ಕೇವಲ ಮುಸಲ್ಮಾನರಿಗಷ್ಟೇ ವಿಶೇಷ ಕಾನೂನು ರೂಪಿಸಿ ಅವರನ್ನೇ ಬೆಳೆಸಿದ ವಿನಃ ಹಿಂದೂಗಳಿಗೆ ನೀಡಿದ ಕೊಡುಗೆ ಶೂನ್ಯ. ಧರ್ಮದ ಆಧಾರದ ಮೇಲೆ ವಿಭಜನೆಯಾದ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಎಂದಾದರೆ ಅದೇ ಧರ್ಮದ ಆಧಾರದ ಮೇಲೆ ವಿಭಜನೆಯಾದ ಭಾರತ ಮಾತ್ರ ಜಾತ್ಯತೀತ ರಾಷ್ಟ್ರ ಹೇಗಾಯಿತು? ಯೋಚಿಸಿ ಹಿಂದೂಗಳೇ, ನಮ್ಮನ್ನೆಷ್ಟು ಮೂರ್ಖರನ್ನಾಗಿಸಿದ್ದಾರೆ ಎಂದು. ನ್ಯೂ ಇಯರ್ ಬರ್ಲಿ, నేను ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಕೊಡಿಸ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿದೆ ತಾನೇ ನೀನು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ್ದ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಏ ಲಚ್ಚಿ, ನಿನಗ ಮದ್ವಿ ಮಾಡಕ ನಾ ಒಂದು ಗಂಡ ನೋಡಿನಿ. ಪಪ್ಪ, ಆದ್ರ ನಾ ಒಂದು ಹುಡುಗ ಲವ್ ಮಾಡಕತ್ತೀನಿ. ಏನು ಲವ್ ಮಾಡಕತ್ತಿ? ಏನ್ ಮಾಡ್ತಾನ ಹುಡುಗ ಕೆಲ್ಸ? ಪಪ್ಪ, ಕೆಲ್ಸ ಏನು ಮಾಡಂಗಿಲ್ಲ, ಇನ್ನ ಕಲೀಲಕತ್ತಾನ. ಏ ಮೊಳಕಾಲ ಬುದ್ಧಿ ಇದ್ದಾಕಿನ, ನಾ ಗಂಡ ನೋಡಿ ಹುಡುಗ ಗೌರ್ಮೆಂಟ್ ನೌಕರಿ ಅದಾನ, ತಿಂಗಳ 50,000 ರೂಪಾಯಿ ಪಗಾರ ಐತಿ ಅವನಿಗೆ. ಹೌದಾ? ಹಂಗಿತ್ತ 1 ಮಿನಿಟ್ ಇರು. ಹಲೋ ಹಲೋ ರಾಜ. ಹಲೋ, ಹೇಳ ಬೇಬಿ. ನಮ್ಮ ಮನ್ಯಾಗ ನನ್ನ ಮದ್ವಿ ಮಾಡಕ ಗಂಡ ನೋಡ್ಯಾರ. ಹೆಂಗ್ ಮಾಡೋದ್ ಮತ್ತಿನ್ನ? ಏನು ಇಲ್ಲ ರಾಜ, ಇನ್ ಮುಂದೆ ನನಗ ಮರ್ತ್ ಬಿಡು. ನಮ್ಮ ಮನೆಯವ್ರಿಗೆ ಎದುರು ಹಾಕೊಳಕ್ ಆಗಲ್ಲ ನನಗ. ಬಸ್ಸ, ಆಕಿ ನನಗ ಖರೆ ಪ್ರೀತಿ ಮಾಡಿದಳು. ಆದ್ರ ಅವ್ರ ಅವ್ವಪ್ಪನ ಮುಂದ ನಮ್ಮಿಬ್ಬರು ಪ್ರೀತಿ ಸೋತ್ ಬಿಡ್ತು. ಹಟ್ಟ ನೋಡಿ ಅವನಿಗೆ ಮಕ್ಕಳಿ.